ನಮ್ಮೂರು ನಾಸ್ತಿಂನಹಳ್ಳಿ. ನಮ್ಮ ಅಪ್ಪ ಬಂದು ಡೈರಿ ಅಧ್ಯಕ್ಷರಾಗಿದ್ರು. ಡೈರಿ ಅಧ್ಯಕ್ಷರಾಗಿ ಮೊನ್ನೆ 3 ದಿನದಿಂದ ಎಲೆಕ್ಷನ್ ಆಗಿದ್ದು. ಎಲೆಕ್ಷನ್ ಅಲ್ಲಿ ನಾಗೇಶ್ ರೆಡ್ಡಿ ಅವರೆಲ್ಲ ನಾವು ಇದು ಮಾಡಿದೀವಿ ಅದ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಗಲಾಟೆಗೆ ಬಂದಿದ್ದು ನಿನ್ನೆ. ಅವ್ರೇನಕ್ಕೆ ಕಾರಣಕ್ಕೆ ಬಂದಿದ್ರು ಅಂದ್ರೆ ಅಮೌಂಟ್ ಕೊಡ್ಬೇಕು ಅಂತ ಬಂದಿದ್ದು. ಯಾರು ರಾಜಣ್ಣ ಅವರು 5 ಲಕ್ಷ ಕೊಟ್ಟಿದ್ದಾರೆ ನಿಮ್ಗೆ, ಅದ್ರಲ್ಲಿ ಅರ್ಧ ನಮಗೆ ಕೊಡ್ಬೇಕು ಅಂತ ಅವ್ರು ಬಂದು ಗಲಾಟೆ ಮಾಡಿರೋದು. ಕುಡ್ದು ಚೆನ್ನಾಗಿ ಬಂದಿದ್ದಾರೆ. ನಮ್ಮ ಅಪ್ಪಗೆ ಏನೋ ಗೊತ್ತಾಗಲ್ಲ ಸರ್, ನಮ್ಮ ಅಮ್ಮನೇ ಮಾತಾಡೋದು ಎಲ್ಲಾನು. ಎಲ್ಲಾದ್ರಲ್ಲೂ ಮಾತಾಡೋದು, ಕ್ಯಾನ್ ತೊಳೆಯೋದು ಎಲ್ಲ ನಮ್ಮ ಅಪ್ಪನೇ. ನಮ್ಮ ಅಪ್ಪ ಸಿಸ್ಟರ್ ಆಗಿ ಕೆಲಸ ಮಾಡ್ತಾರೆ ಡೈರಿಯಲ್ಲಿ. ಈ ತರ ಮಾಡಿದಾರೆ ಅವರು ನಮ್ಗೆ. ನಿನ್ನೆ ಒಂದ್ 3 ದಿನದಿಂದ ಇನ್ ಎಲೆಕ್ಷನ್ 3 ದಿನ ಇದೆ ಅಂತ ಹಿಂದೆನೆ ಬಂದ್ಬಿಟ್ಟು MLA ಅವ್ರ ಕಡೆಯಿಂದ ಇಬ್ರು ಬಂದಿದ್ರು ಸರ್, ಡ್ಯಾಂಕ್ ಸೀನಪ್ಪ ಅಂತ. ಈ ತರ ನಾವು ಕಾಂಗ್ರೆಸ್ ಓಟ್ ಹಾಕ್ಸ್ಬೇಕು ಅಂತ ನಿಮ್ಗೇನೋ ಭಯ ಇಕ್ಸ್ತಾ ಇದಾರೆ, ಹಂಗೆ ಹಿಂಗೆ ನಾವು ಟ್ರಿಪ್ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರು. ಅವರು ಕಾಂಗ್ರೆಸ್ ಅವ್ರು ಬಂದಿದ್ದು. ಅವ್ರು ಬಂದ್ಬಿಟ್ಟು ಚಿಕ್ಕಬಳ್ಳಾಪುರಕ್ಕೆ ಬಂದಿದ ತಕ್ಷಣ BJP ಅವ್ರ ಕಡೆಯಿಂದ ಕಳ್ಸಿಕೊಟ್ಟಿದ್ದಾರೆ ಟ್ರಿಪ್ಗೆ. ಅವರೇ ಡ್ಯಾಂಕ್ ಸೀನಪ್ಪ ಅವ್ರಂತ. MLA ಸಪೋರ್ಟ್ ಇದೆ ಅಂತ ಈ ತರ ಎಲ್ಲ ಮಾಡ್ತಾ ಇದಾರೋ ಏನೋ ನಮಗ್ ಗೊತ್ತಿಲ್ಲ ಸರ್. ಅದರಿಂದ ನಾವು ನ್ಯಾಯ ಬೇಕು. ನಿನ್ನೆ ನೈಟು 1 ಕಿಲೋಮೀಟರ್ ಈಚೆ ನಾರೇನಹಳ್ಳಿ ಅಂತ ಇದೆ, ಅಲ್ಲಿ ನಮ್ಮ ಮಾವ ಹೋಗಿದ್ದಾರೆ ಏನೋ ಮಾತಾಡ್ಬೇಕು ಅಂತ. ಹರೀಶ್ ಅಂತ ಸರ್, ನಮ್ ದೊಡ್ಡಕ್ಕ ಮಗನ ಗಂಡ. ಅವರು ಹೋಗಿದ್ರೆ ಅಲ್ಲಿ ಹೊಡೆದಿದ್ದಾರೆ, ಚೆನ್ನಾಗಿ ಕುಡಿದ್ಬಿಟ್ಟು ನಮ್ಮ ಮಾವನ ಹೊಡೆದಿದ್ದಾರೆ ಅಲ್ಲಿ. ನಾಗೇಶ್ ರೆಡ್ಡಿ ಒಂದ್ 15 ಜನ ಇದ್ದಾರೆ ಸರ್. ನಾಗೇಶ್ ರೆಡ್ಡಿ, ರಾಮಕೃಷ್ಣ, ರಾಮಚಂದ್ರ ಅಂತ ಒಂದ್ 15 ಜನ ಇದ್ದಾರೆ. ಅವರೆಲ್ಲ ಸೇರಿ ಹೊಡೆದಿದ್ದಾರೆ. ಅಲ್ಲಿ ಹೊಡೆದಿದ ತಕ್ಷಣ ನಮ್ಮ ಅಮ್ಮಗ್ ಫೋನ್ ಮಾಡಿದ್ದಾರೆ ನಮ್ಮ ಮಾವ, ಈ ತರ ಬನ್ರಿ ಹೊಡಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ನಮ್ಮ ಅಮ್ಮ ಹೋಗೋ ಅಷ್ಟರಲ್ಲಿ ಗಲಾಟೆ ಎಲ್ಲ ಮುಗಿಸಿ ಒಂದ್ ಅರ್ಧ ಕಿಲೋಮೀಟರ್ ಮುಂದೆ ಬಂದಿದ್ದಾರೆ ಊರಿಂದ ಈಚೆ. ಅಲ್ಲಿ ಕಾದ್ಕೊಂಡಿದ್ದಾರೆ ನಮ್ಮಮ್ಮ ಅವ್ರು ಬರ್ಲಿ ಅಂತ ಹೇಳ್ಬಿಟ್ಟು. ನಮ್ಮಮ್ಮ ನಮ್ಮ ಮಾವ ಎಲ್ಲ ಬರೋ ಅಷ್ಟರಲ್ಲಿ ಅಲ್ಲಿ ಅಡ್ಡ ಹಾಕ್ಬಿಟ್ಟು ಗಾಡಿಗೆ ನಮ್ಮ ಮಾವನ ಇಳಿಸ್ಕೊಂಡ್ಬಿಟ್ಟು ಇಕ್ಕೋಬಿಟ್ಟಿದ್ದಾರೆ. ನಮ್ಮಮ್ಮನ ನಾಗೇಶ್ ರೆಡ್ಡಿ ಅವರು ಕತ್ತೆತ್ಬಿಟ್ಟು ಮೇಲೆ 2 ಸಲ ಕೆಳಗಡೆ ಹಾಕವ್ರೆ, ತಾಳಿ ಎಲ್ಲ ಕಿತ್ತಾಕವ್ರೆ. ತಾಳಿ ಎಲ್ಲ ಅವರೇ ಎತ್ಕೊಂಡಿದ್ದಾರೆ ಸರ್, ನಮ್ಗೆ ಕೊಟ್ಟಿಲ್ಲ. ಅದರಿಂದ ಅಲ್ಲಿ ಹೊಡೆದ್ಬಿಟ್ಟು ನಮ್ಮಮ್ಮ ಭಯ ಬಿದ್ದು ಮನೆಗೆ ಬಂದಿದ್ದಾರೆ ನಮ್ಮ ಅಪ್ಪಗೆ ಹೇಳೋಣ ಅಂತ ಬಂದಿದ್ದಾರೆ. ಅಲ್ಲಿ ನಾವು ಇಲ್ಲ ಸರ್, ನಾವು ಸ್ವಲ್ಪ ಊರ್ ಮುಂದೆ ಇರೋದು ನಾವು. ನಮ್ಮಮ್ಮ ಫೋನ್ ಮಾಡಿ ನಮಗೂ ಹೇಳಿದ್ರು. ನಾವು ಬಂದ್ವಿ. ಊರ್ ಮುಂದೆ ಬಂದಿದ ತಕ್ಷಣನೇ ನಾನು 6 ತಿಂಗಳು ಮಗು ಇದೆ ಸರ್ ನನಗೆ. ಅವಳನ್ನ ಹೋಗಿ ಕೇಳಿದಕ್ಕೆ ನಮ್ಮನ್ನ ತಳ್ಳಿಬಿಟ್ರು. ನಮ್ಮ ಅಪ್ಪ ಕೇಳಕ್ ಹೋದ್ರು, ನಮ್ಮ ಅಪ್ಪನೂ ತಳ್ಳಿತಾ ಇದ್ದಾರೆ. ವರಷ್ಟು ಮಾತುಗಳು ಮಾತಾಡ್ತಾ ಇದ್ದಾರೆ ಸರ್, ತುಂಬಾ ವರಷ್ಟು ಮಾತಾಡಿದ್ರು. ನಮ್ಮ ಅಪ್ಪಗೆ ಏನೂ ಗೊತ್ತಾಗಲ್ಲ ಅಂತ ಈ ತರ ಮಾಡೋ ಸರ್. ನಾವಿರೋದು ಇಬ್ರು ಹೆಣ್ಮಕ್ಳೇ, ಗಂಡ್ಮಕ್ಳಿಲ್ಲ. ಗಂಡ್ಮಕ್ಳ ತರ ನಮ್ಮ ಮಾವ ಅವ್ರು ಇರೋದು. ಸಪೋರ್ಟ್ ಮಾಡಬಾರ್ದು, ನೀವೇನಕ್ಕೆ ಬರ್ಬೇಕು ಈ ಊರಿಗೆ ಅಂತ ಹೇಳಿ ನಮ್ಮ ಮಾವನ ಮೇಲೆ ಗಲಾಟೆಗೆ ಹೋಗ್ತಾ ಇರೋದು. ನೀನ್ ಯಾವನು ಏನೇನೋ ವರಷ್ಟು ಮಾತುಗಳು ಮಾತಾಡಿ ಈ ತರ ಎಲ್ಲ ಮಾಡ್ತಾ ಇದ್ದಾರೆ. ಅದರಿಂದ ನಾವು ನ್ಯಾಯ ಬೇಕು ಅಂತ ನಾವು ಡೆಲಿಗೇಟ್ಸ್ ವೆಂಕಟೇಶಪ್ಪ. ವೆಂಕಟೇಶಪ್ಪ ಯಾರು ಅಂತ ದುಡ್ಡು ಕೊಟ್ಟಿದ್ದು? ರಾಜಣ್ಣ ಅವ್ರು ಕೊಟ್ಟಿದ್ದಾರೆ ಅಂತ ಸರ್. ಕಾಂಗ್ರೆಸ್ ರಾಜಣ್ಣ ಅವರು ಕಾಕುಚಿಂತೆ ಅವ್ರು 5 ಲಕ್ಷ ಕೊಟ್ಟಿದ್ದಾರೆ. ಅದ್ರಲ್ಲಿ ನಮ್ಗೆ ಅರ್ಧ ನೀವು ಕೊಡ್ಬೇಕು ಅಂತ ಅವ್ರು ಗಲಾಟೆ ಮಾಡಿರೋದು. ಅವ್ರು ಬಂದಿದ್ರಂತಲ್ಲ, ಬಂದಾಗ ಏನೋ ನಿಮ್ ತಾಯಿ ಏನೋ ಯಾರೋ ಬೇರೆಯವ್ರು ಕಾಸು ಕೊಟ್ರಂತ, ಏನದು? ಯಾರು ಬಂದಿರ್ಲಿಲ್ಲ ಸರ್, ನಮ್ ತಾಯಿ ಅವರು. ಅದೇನೋ 50,000 ಏನೋ ಸರ್. ಅವರು ಮನೆ ಖರ್ಚಿಗೆ ಅಂತ 50,000 ಕೊಟ್ಟು ಹೋಗ್ತೀವಿ ಅಂತ ಡ್ಯಾಂಕ್ ಸೀನು ಅಂತವ್ರು MLA ಅವ್ರ ಕಡೆಯಿಂದ ಬಂದಿದ್ರು ಸರ್. ಅವ್ರಿಬ್ರು 50,000 ಕೊಡ್ತೀವಿ ಅಂತ ಹೇಳಿ ನಮ್ಮ ಮಾವನ ಕೈಯಲ್ಲಿ ಕೊಟ್ಟು ಕಳ್ಸವ್ರೆ. ನಾವು ಕಳ್ಸೋದೇ ಇಲ್ಲ ಅಂತ ಹೇಳಿದ್ವಿ ಸರ್. MLA ಕಡೆಯವರಿಂದ ನೀವು ಕಾಂಗ್ರೆಸ್ ಅವರಲ್ಲ, ನೀವು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವ್ರು ಕರ್ಕೊಂಡು ಹೋದ್ರು. ಅದು ನಿಜ, 50,000 ಕೊಟ್ಟಿದ್ದಾರೆ, ನಾವು ಇಲ್ಲ ಅಂತ ಹೇಳ್ತಿಲ್ಲ. 5 ಲಕ್ಷ ನಮ್ಗೆ ಕೊಟ್ಟಿಲ್ಲ ಸರ್. ಅದ್ರಲ್ಲಿ ಅರ್ಧ ಕೊಡ್ಬೇಕು ಅಂತ ಹೇಳಿ ಅವರು ಇವಾಗ ನಮ್ಮ ಮೇಲೆ ಜಗಳ ಮಾಡ್ತಾ ಇರೋದು. ಈಗ ಯಾಕಾಯ್ತು ಅಂತ ನಿಮ್ಗೆ ಗೊತ್ತಿರೋಂಥದ್ದೇ. ಮೊದಲು ದುಡ್ಡು ಕೊಟ್ಟಿದ್ರ ಇಲ್ಲ ರಾಜಣ್ಣ? ಇಲ್ಲ ಸರ್, ಕೊಟ್ಟಿಲ್ಲ. ಇವರೇ ಕೇಳ್ತಿರೋ ರಾಜಣ್ಣ ಕೊಟ್ಟಿದ್ದಾರೆ ಕೊಡಿ ಅಂತ. ಕೊಟ್ಟಿದ್ದಾರೆ ಅಂತ ನೀವ್ ಹೇಳ್ತಾ ಇಲ್ಲ, ಕೊಟ್ಟಿದ್ದಾರೆ ಅವರು ನಮ್ ಕೊಡಿ ಅಂತ. 80,000 ಏನೋ ರಿಟರ್ನ್ ನಾಗೇಶ್ ರೆಡ್ಡಿ ಅವ್ರು ಕೊಟ್ಟಿದ್ರು ಅಂತ ನಿಮ್ಮ ತಾಯಿ ಅವರು ಹೇಳ್ತಿದ್ರು. 80,000 ಸರ್. ಈ ತರ ಗಲಾಟೆ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಇದ್ದಿದ್ದ ದುಡ್ಡು ಅವ್ರು ಕೊಟ್ಟಿದ್ದಾರೆ 20,000. 50,000 ಅಂತ ಹೇಳ್ತಿದ್ದಾರೆ. ಅವ್ರಿಗೆ 80,000 ಹೆಂಗ್ ಕೊಟ್ಟಿದ್ರು? ಮನೆಯಲ್ಲಿ ಇದ್ದಿದ್ದು ಸರ್, ತುಂಬಾ ಗಲಾಟೆ ಮಾಡ್ತಾ ಇದಾರೆ ಅವರು. ನಮ್ಮ ಅಪ್ಪನು ಏನೂ ಗೊತ್ತಾಗಲ್ಲ. ಕೊಡ್ರಿ ಅಂದಿದ ತಕ್ಷಣ ಕೊಡಿ ಅಂತಾರೆ ಹೊರತು ನಮ್ಗೆ ಕೊಟ್ಟಿಲ್ಲ ಅಂತ ನಮ್ಮ ಅಪ್ಪನ ಹೇಳಲ್ಲ. ಎಷ್ಟಂದ್ರೆ ಅಷ್ಟು ಇದು ಮಾಡಿದ್ದಕ್ಕೆ 50,000ಕ್ಕೆ ಇನ್ನ ಜಮಾ ಮಾಡಿ ನಮ್ಮ ಅಮ್ಮ ಅವ್ರು ಕೊಟ್ಟವ್ರು. 5 ಜನ ಕೊಟ್ಟಿದ್ದಾರೆ. ಅವರು 10 ಜನ ಇರೋದು, ಅದ್ರಲ್ಲಿ 5 ಜನ ಕೊಟ್ಟಿದ್ದಾರೆ. ಈಗ ನಿಮ್ಗೆ ಯಾವ ರೀತಿ ನ್ಯಾಯ ಬೇಕು? ನಮ್ಗೆ ಸರ್ ನಮ್ಮ ಮೇಲೆ ಬರಬಾರ್ದು. ನಮ್ಮ ಮಾವ ಅವ್ರಿಗೆ ಏನು ನಮ್ಗೆ ತೊಂದರೆ ಆಗ್ಬಾರ್ದು. ನಮ್ಮ ಅಪ್ಪನ ಮೇಲೆ ಯಾರು ಬರಬಾರ್ದು. ಆ ತರ ಮಾಡ್ಬೇಕು. ಅವ್ರನ್ನ ಏನೋ ಒಂದು ಮಾಡ್ಬೇಕು. MLA ಸಪೋರ್ಟ್ ಇದೆ ಅಂತ ಅವ್ರನ್ನ ಇದು ಮಾಡ್ತಾ ಇದಾರೆ. ಅದೇನೋ ಅವ್ರನ್ನ ಕೇಳಿ ನಮ್ಗೆ ನ್ಯಾಯ ಬೇಕು ಅಂತ ನಾವು. ಈಗ 15 ಜನ ಹೊಡೆದಿರ್ತಕ್ಕಂಥ ನಿಮ್ಮ ಮಾವ ಎಲ್ಲಿದ್ದಾರೆ ಈಗ? ಇಲ್ಲೇ ಇದ್ದಾರೆ ಸರ್. ಇಲ್ಲೇ ಇದ್ದಾರೆ. ಹಾಸ್ಪಿಟಲ್ಗೆ ಯಾಕೆ ಹೋಗಿಲ್ಲ? ಅಷ್ಟು ಜನ ಹೊಡೆದಿದ್ರೆ ಹಾಸ್ಪಿಟಲ್ ಇರ್ಬೇಕಲ್ವಾ? ಸರ್. ಮತ್ತೆ ಹಾಸ್ಪಿಟಲ್ಗೆ ಹೋಗಿದ್ರೆ ಇಲ್ವಾ? ಅಂದ್ರೆ ಹಾಸ್ಪಿಟ್ಲ್ಗೆ ಹೋಗ್ಬೇಕು ಅಂತಂದ್ರೆ ನಮ್ಮ ಅಪ್ಪಗೂ ಭಯ ಜಾಸ್ತಿ ಸರ್. ನನಗೆ ಏನಾದ್ರು ಗಲಾಟೆ ಆತರ ಜೋರಾಗಿ ಕೇಳಿದ್ರೆ ಲೋ BP ಆಗೋಗುತ್ತೆ.
ಆ ಟೆನ್ಷನಲ್ಲಿ ನಾನು ಲೋ ಬಿ ಪಿ ಆಗಿ ಬಿದ್ದೋಗಿದ್ದೀನಿ. ನನ್ನ ಮಗ ಇದ್ನು. ಅದ್ರಲ್ಲಿ ನನಗೇನಾಗುತ್ತೋ ಅಂತ ಹೇಳ್ಬಿಟ್ಟು ಕರ್ಕೊಬಂದಿದ್ದಾರೆ ಸರ್. ಹೊಡೆದಿರೋದು ನಿಜ. ನನಗೇನಾಗುತ್ತೋ ಅಂತ ಹೇಳ್ಬಿಟ್ಟು ಅಲ್ಲೇ ಏನೇನೋ ಮಾಡಿಕೊಂಡು ಇದು ಮಾಡಿದ್ದಾರೆ ಅವರು. ಹತ್ರ ಗಾಡಿ ಕಾರು ಅಲ್ಲಿಂದ 25 ಕಿಲೋಮೀಟರ್ ಆಗುತ್ತೆ ಸರ್ ನಮ್ಮ ಚಿಕ್ಕಬಳ್ಳಾಪುರ. ಹಾಸ್ಪಿಟ್ಲ್ ವ್ಯವಸ್ಥೆ ಇಲ್ಲ. ಬರಬೇಕಂದ್ರೆ ಕಾರೋ ಇಲ್ಲ ಏನೋ ಒಂದು ಬೇಕು, ಗಾಡಿಯಲ್ಲೂ ಬರೋಕ್ಕಾಗಲ್ಲ. ಅದರಿಂದ ಅಲ್ಲೇ ಇದ್ವಿ ಸರ್ ನಾವು. ಅವ್ರಿಗೆ ಏಟುಗಳು ಏನು ಬಿದ್ದಿಲ್ಲ, ಹೊಡೆದಿದ್ದಾರೆ ಸರ್. ನಿಮ್ಮ ಅಮ್ಮಂದು ತಾಳಿ ಬೊಟ್ಟೆ ಅವರೇ ಕಿತ್ತಾಕಿದ್ದಾರೆ ಸರ್. ಆಯಮ್ಮ ಭಯ ಬಿದ್ದು ಬಂದ್ಬಿಟ್ಟು ಕತ್ತೆತ್ತಿರೋದು ಮೇಲೆ ಹಾಕಿ 2 ಸಲ ಕೆಳಗಡೆ ಹಾಕವ್ರೆ. ತಾಳಿನೂ ಕಿತ್ತೋಗೈತೆ. ತಾಳಿನೂ ಅಲ್ಲೇ ಇದೆ, ನಾವು ಹೋಗಿಲ್ಲ. ಬೆಳಗ್ಗೆಯಿಂದ ಹಿಂಗೆ ಬಂದಿದೀವಿ ಸರ್. ಮಕ್ಕಳನ್ನು ತಗೊಂಡ್ ಬಂದಿದೀವಿ. ತಮ್ಮ ಹೆಸರಮ್ಮ? ಸ್ನೇಹ ಸರ್ ನನ್ನ ಹೆಸರು. ಯಾವ ಊರು? నాస్తింనల్లి. ఆ ప్రభువులు ఇంటికి తోడుకొని పోదాం అని చెప్పి నైలికి ఫోన్ చేశాను. అటుకు పోతే ఆడికి ఫాలో చేసుకొని పోయి వీళ్ళు కొట్టిండారు. నాకు ఫోన్ చేశాను, ఇట్లా ఏం తద్దమ్మా అని. నేను నా మరిది కొడుకు తోడుకొని గాడీలో పోతే ఆడి నుంచి వెళ్ళొచ్చేసి 1 కిలోమీటర్ అంతా చేను దగ్గర గాడి అడ్డం వేసుకొని ఉండ్రి. ఆడ నిలబెట్టేసి వీళ్ళు పట్టుకున్నప్పటికీ నేను దిగుతున్నాను. వాళ్ళు నిలిచిపెట్టేసి వచ్చి నన్ను పట్టుకొని క్యాన్ల కాడికి వెళ్ళి నువ్వు నిన్ను మేము ఇచ్చేసి మీ క్యాన్ల కాడికి తంటారు మీరు అని చెప్పని. నేను ఆడే ధైర్యంగా ఉండింటే నేనేం అవుతా ఉండే. నేనేం దిగులు పడుతుందంటే మొక్కు వేరే వాళ్ళు చాలా జనం ఉన్నారు. నా ఇళ్ళకి ఆల్రెడీ వాళ్ళు తెచ్చేసుకొని 4 కొట్టాలి అనుకుంటారట. నా ఇళ్ళకి ఏమన్నా హెచ్చు తక్కువ అవుతుంది అనే దిగులకి అబ్బా వద్దు ఇడు ఉండేది వద్దు వెళ్ళరా అని చెప్పి వెళ్ళొచ్చేసి ఇంటికి. ಕಾಗ್ಲಿಸಿಂದ ರಾಜಪ್ಪ 5 ಲಕ್ಷ ಕೊಟ್ಟಿದಾರಂತ, ನಮ್ಗೆ ಹಣ ಕೊಡಿ ಅಂತ ಗಲಾಟೆ ಮಾಡ್ತಿದ್ದಾರೆ. ಅವರು ನಮ್ಗೆ ಹಣ ಕೊಟ್ಟಿಲ್ಲ. ಅವ್ರ ಹಣ ಕೊಟ್ಟಿಲ್ಲ, ನಿಮ್ಗೆ 5 ಲಕ್ಷ ಕೊಟ್ಟಿದ್ದಾರೆ ಅವರು ಅಂತ ಮನೆ ಹತ್ರ ಬಂದು ದೋಪಡಿ ಮಾಡ್ತಾವ್ರೆ. ಅವರು ಕೊಡ್ಬೇಕು ಅಮೌಂಟ್ ಅಂತ. ನಾಗೇಶ್ ರೆಡ್ಡಿ ಅವರು. ನಾಗೇಶ್ ರೆಡ್ಡಿ, ಹರೀಶ, ಇನ್ನ ಊರಲ್ಲಿ ಇದ್ದಾರೆ. ಶಿವ, ರಾಮಕೃಷ್ಣ, ಗೋವಿಂದ, ರಾಮಚಂದ್ರ, ವೆಂಕಟಪತಿ, ಇಷ್ಟು ಜನ, ಗೌತಮ್, ಚಂದ್ರಪ್ಪ ಇಂಥವ್ರೆಲ್ಲ. 9:30 ನಾನು ಆಚೆ ಹೋಗಿದ್ದೆ. 8 ಜನ ಬಂದು ರೌಂಡ್ ಅಪ್ ಮಾಡಿ ಹೊಡೆದ್ರು ಆಚೆ ರೋಡಲ್ಲೇ. ಮತ್ತೆ ಊರ್ ಮುಂದೆ ಬಂದು ಅಲ್ಲ ಗಲಾಟೆ ಮಾಡಿ ಅಲ್ಲಿ ಹೊಡೆದವ್ರೆ. ನಾಗೇಶ, ರಾಮಕೃಷ್ಣ, ಮತ್ತೆ ಇವು ಒಂದ್ പേര് ಹರೀಶ್. ಅಲ್ಲ, ಈಗ 5 ಲಕ್ಷದಲ್ಲಿ ಎಷ್ಟೆಷ್ಟು ದುಡ್ಡು ಕೊಡ್ಬೇಕು ಅಂತ ಹೊಡೆದಿದ್ರು ಅವರು? ನಾವಿಲ್ಲ ಅಂತ ಹೇಳೋದಕ್ಕೆ ನಮ್ಮ ಹಳ್ಳಿಯನ್ನು ಬಂದು ರಾತ್ರಿಯಲ್ಲಿ ಅಲ್ಲಿ ನಾವು ಸ್ವಲ್ಪ 1 ಕಿಲೋಮೀಟರ್ ದೂರ ಹೋಗಿದ್ರೆ ಅವನ್ನ ಹಿಡ್ಕೊಂಡು ಹೋಗ್ತಾ ಹತ್ರ ನನ್ನ ಹೆಂಡತಿ ಮೇಲೆ ಹೋಗಿ ಅವ್ರ ತಾಳಿ ಎಲ್ಲ ಕಿತ್ತಾಕಿದ್ದಾರೆ. ಯಾವ ಹಣ ಸರ್? ರಾತ್ರಿ 10 ಗಂಟೆ ಆಗಿದೆ ಸರ್. ಹಣ ಯಾವುದು? ಹಣ ಸರ್ ಯಾವ ಹಣ ಕೊಡಿ ಅಂತ ಕೇಳಿದ್ರು? ಅದೇ ಡೆಲಿಗೇಟ್ ಕೊಟ್ಟಿರೋದು ಹಣ ಕೊಡಿ ಅಂತ. ನಿಮ್ಗೆ? ನಮ್ಗೆ ಕೊಟ್ಟಿಲ್ಲ ಅಣ್ಣ. ನಾವು ಕೊಟ್ಟಿದ್ದೆ. ಗಲಾಟೆ ಏನಕ್ಕೆ ಸ್ಟಾರ್ಟ್ ಐತೆ? ಅದೇ ಡೆಲಿಗೇಟ್ ಅದು ದುಡ್ಡು ಕೊಡ್ಬೇಕು ಅಂತ ಗಲಾಟೆ ಆಗಿರುತ್ತೆ ಸರ್. ಯಾರ ಹತ್ರ ಇಸ್ಕೊಂಡಿದ್ರಿ ದುಡ್ಡು ನೀವು? ನಾವು ಯಾರ ಹತ್ರ ಇಸ್ಕೊಂಡಿಲ್ಲ ಸರ್. ಗಲಾಟೆ ಏನ್ ಸ್ಟಾರ್ಟ್ ಆಯ್ತು? ಏನ್ರಿಂದ? ಇದು ಡೆಲಿಗೇಟ್ ಅಂದ್ರೆ ದುಡ್ಡು ಕೊಟ್ಟಿದ್ದಾರೆ ಅಂತ ಅವರು ಡೈರಿ ನಮ್ಮ ಅಧ್ಯಕ್ಷರು ಸರ್. ಅದಕ್ಕೆ ದುಡ್ಡು ಕೊಟ್ಟಿದಾರಲ್ಲ, ಕೊಟ್ಟಿದ್ರೆ ನಮ್ಗೆ ಭಾಗ ಬೇಕು ಅಂತ ಸರ್. ಆ ಭಾಗ ಕೊಡಿ. ಕಂಪ್ಲೇಂಟ್ ಏನ್ ಕೊಟ್ಟಿರೋದು ನೀವು? ಏನ್ ಸರ್? ಏನಂತ ಕಂಪ್ಲೇಂಟ್ ಕೊಟ್ಟಿದ್ದೀರಿ? ಇಲ್ಲಿ ಕಂಪ್ಲೇಂಟ್ ಕೊಟ್ಟಿರಲ್ಲ ಏನಂತ? ಇವಾಗ ನಾವು ಅದೇ ಕೊಟ್ಟಿದ್ರೆ ನಮ್ಮ ರಾತ್ರಿ ಒಂದು ದುಡ್ಡು ಕೇಳಿದ್ರು, ಈ ತರ ನಾವು ಬಂದು ಹೊಡೆದಿದ್ದಾರೆ ಸರ್ ಅಂತ ಅಲ್ಲಣ್ಣ, ಕಂಪ್ಲೇಂಟ್ ಅಲ್ಲಿ ಕಾಕಲ್ ಚಿಂತೆ ಅವರು 5 ಲಕ್ಷ ದುಡ್ಡು ಕೊಟ್ಟಿದ್ದಾರೆ, ಅದರಲ್ಲಿ ಭಾಗ ಕೊಡಿ ಅಂತ ಕೇಳಿದಕ್ಕೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀರಾ ನೀವು? ಕೊಟ್ಟಿದ್ದೀವಿ ಸರ್. ಅಲ್ವಾ? ನೀವೆಲ್ಲಿ ನೋಡಿದ್ರೆ ಹಿಂಗೆ ಹೇಳ್ತಾ ಇದ್ರಲ್ಲ, ಏನ್ ಸರ್? ಕರೆಕ್ಟ್ ಆಗಿ ಹೇಳಿ ಏನಾಗಿದೆ ವಾಸ್ತವಾಂಶ ಅಂತ. ಬಾಕಲ್ಲಿ ನಾಸಮನಹಳ್ಳಿ, ನಮ್ಮ ಮುಂಡಕಲ್ ಹೋಬಳಿ ನಾಸಮನಹಳ್ಳಿ. ನಾಸಮನಹಳ್ಳಿ ಅಧ್ಯಕ್ಷರು ನಾವು ಅಷ್ಟು ಟಿಪ್ಪು ಹೋದ್ರು. ಚುನಾವಣೆ ಚುನಾವಣೆ ಆದ್ಮೇಲೆ ನಾವು ಮನೆಗೆ ಹೋದ್ ಸರ್. ಚುನಾವಣೆ ಆದ್ಮೇಲೆ ಆಮೇಲೆ ಬಂದು 3 ದಿವಸಕ್ಕೆ ಯಾವ್ದೋ ಜಮೀನು ಗಲಾಟೆ ನಮ್ದಿತ್ತು ಸರ್. ಇದ್ರ ಮೇಲೆ ಎಲ್ಲ ನಮ್ಮ ಅಣ್ಣನ ಮಾತಾಡಿ ಈ ತರ ಎಲ್ಲ ಅವನ್ನೆಲ್ಲ ಕುಡಿಸ್ಬಿಟ್ಟು ಹೊಡಿಸಿರೋದು ನಮ್ಮ ಅಣ್ಣನ ಸರ್ ಮಾಡ್ತಾರೆ. ಯಾರು ನಿಮ್ಮ ಅಣ್ಣ? ನಮ್ಮ ಚಂದ್ರಪ್ಪ. ಏನ್ ದ್ವೇಷ ನಿಮ್ಗೆ? ಯಾವ್ದು ಜಮೀನು ಗಲಾಟೆ ಇರ್ತಾರೆ ಸರ್. ನಮ್ಮ ಜಮೀನು ಯಾವುದೋ ಗಲಾಟೆ ಇತ್ತು. ಗಲಾಟೆದಿಂದ ಈ ಥರ ಮಾಡಿ ನನಗೆ ಭಾಗ ಬೇಕಂದ್ರೆ ಏನೋ ನಮ್ಗೆ ಗೊತ್ತಿಲ್ಲ. ಈ ಥರ ಮಾಡಿ ನಾಗೇಶ್ವರೆಲ್ಲ ಕುಡಿಸ್ಬಿಟ್ಟು ಒಂದು 10 ಜನ ಕಳಿಸಿ ನಮ್ಮ ಅಣ್ಣನ ಪಾಪ ಅವನು ಬಾಗಬಲಿಯಿಂದ ಬಂದಿದ್ದ. ಬಂದಮೇಲೆ ಅವನ್ನ ಯಾಕೆ ಸರ್ ಹೊಡೆಯೋದು? ಏನೇನಿದ್ರೆ ನಮ್ಮನ್ನು ಮಾತಾಡ್ಬೇಕು. ಈ ಥರ ಹೋಗಿ ಅವನು ಹೊಡೆದ್ಬಿಟ್ಟು ಆಮೇಲೆ ನನ್ನ ಹೆಂಡತಿ ಬಿಡ್ಸಕ್ಕೆ ಹೋಗಿದ್ರು. ನನ್ನ ಹೆಂಡತಿನ ಎಲ್ಲ ತಾಳಿ ಎಲ್ಲ ಕಿತ್ತಾಕಿ ಅವನು ಹೊಡೆದಿದ್ದು ಸರ್. ಯಾರು ದುಡ್ಡು ಕೊಟ್ಟಿದ್ದು ನಿಮಗೆ? ನಮ್ಗೆ ರಾಜಣ್ಣ ಕೊಟ್ಟಿದ್ದು ಸರ್. ಎಷ್ಟು? 5 ಲಕ್ಷ ಕೊಟ್ಟಿದ್ದು ಸರ್. ಏನು ಓಟ್ ಹಾಕಿ ಅಂತ? ಓಟ್ ಹಾಕಿ. ಇನ್ನೊಬ್ರ ಹತ್ರ ನಿಲ್ಸ್ಕೊಂಡಿದ್ರಾ? ಇಲ್ಲ ಸರ್, ಇಲ್ಲ ಸರ್. ದುಡ್ಡು ತಗೊಂಡು ಓಟ್ ಆಗೋದು ತಪ್ಪಲ್ವಾ? ತಪ್ಪಲ್ಲ ಅಂದ್ರೆ ಎಲ್ಲರಿಗೂ ಕೊಟ್ಟಿದ್ದಾರೆ, ನಮಗೂ ಕೊಟ್ಟಿದ್ದಾರೆ ಸರ್. ಹೌದೇನು ನಮ್ದೇನಿಲ್ಲ ಸಮಸ್ಯೆ ಇಲ್ಲ. ಮತ್ತೆ ಆಗಲೇ ಈಸ್ಕೊಂಡೇ ಇಲ್ಲ, ದುಡ್ಡು ಕೊಟ್ಟೇ ಇಲ್ಲ ಅಂತ ಇದ್ರು? ಇಲ್ಲ ಸರ್. ಏನಾದ್ರು ಕೊಟ್ಟಿದ್ದೀರಿ? ಇವಾಗ ಸ್ಟೇಷನ್ ಹತ್ರ ಯಾಕೆ ಬಂದಿರೋದು? ಸ್ಟೇಷನ್ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಥರ ಹೊಡೆದಿದ್ದಾರೆ ಸರ್. ಈ ಥರ ಇಲ್ಲ, ಈ ಥರ ಮಾಡಿದ್ರು. ಈ ಥರ ಓಟು ದುಡ್ಡು ಕಡಿದ್ವಿ, ಈ ಥರ 1 ಲಕ್ಷ ಕೊಟ್ಟಿದ್ದೆ. ಇವಾಗ ಏನು ಹೇಳಿದ್ರೆ ಅದೇ ಎಲ್ಲ ಅಲ್ಲಿ ಹೇಳ್ತೀವಿ ಸರ್. ಏನು ಹೇಳಿದ್ರು? ಏನು ಕೇಳಿದ್ರು ಅವ್ರು ಬಂದು ನಿಮ್ಮ ಹತ್ರ ದುಡ್ಡು?
ಸರ್ ಎಲೆಕ್ಷನಲ್ಲಿ ಬಂದಿರ್ತಾಯಿಲ್ಲ ಇವಾಗ ಅದನ್ನು ಅವ್ರು ಕೊಟ್ಟಿದ್ರಲ್ಲ ನಮಗೆ ಅವರು ಅದು ಅದರಲ್ಲಿ ಹತ್ತಿದ ಅವರು ಸದಸ್ಯರು ಅವರು ಅದು 10 ಜನ. ನಾಗೇಶ್ ಅವ್ರದ್ದು ಅದೇನಿಲ್ಲ ಅವ್ರ ತಾಯಿಯವರು ಇರೋದು ಎಲ್ಲ ಮೀಟಿಂಗ್ ಮಾಡಿದ್ರು ಸರ್. ನಮಗೆ ದುಡ್ಡು ಬೇಕು ಅಂತ ಹೇಳಿ ನಾನು ಅಷ್ಟು ಖರ್ಚು ನಾನು ಮಾಡ್ತಿದ್ದೀನಿ, ನಮಗೆ ದುಡ್ಡು ಕೊಡಬೇಕಂದ್ರೆ ನಿಮ್ಗೆ ಕೊಡಬೇಕು. 10 ಜನ ಇದೆ, 10 ಜನಕ್ಕೆ ಎಲ್ಲ ಊರು ಸೇರಿ 20 ಸಾವಿರ ಕೊಡಿ ಅಂತ ನಾನೇ ಮಾತಾಡಿದ್ದೆ. ನಾವು ಅಧ್ಯಕ್ಷರಲ್ಲಿ ನಾವು ಮಾತಾಡ್ತೀವಿ. ಆಮೇಲೆ ಕೊಡ್ತೀನಿ ಅಂತ ಕೊಟ್ಟು ಆಮೇಲೆ ನಾಳೆ ಒಂದು ದಿವಸ 1 ಲಕ್ಷ ರೂಪಾಯಿ ಕೊಡ್ತೇನೆ ನಾನು. ತಿರ್ಗಾ ಇನ್ನೊಂದು 1 ಲಕ್ಷ ರೂಪಾಯಿ ನಾಳೆ ಕೊಡ್ತೀನಪ್ಪ, ನನ್ನ ಹತ್ರ ಇರೋದಿಲ್ಲ, ನೋಟ್ ಕಟ್ಟಲಿದೆ, ನಾನು ಬ್ಯಾಂಕಲ್ಲಿ ತಗೊಂಡ್ಬಂದು ಕೊಟ್ಬಿಡ್ತೀನಿ ಅಂತ ಹೇಳಿ. ಅಷ್ಟೊತ್ತಿಗೆ ನಾವು ಅವತ್ತು ರಾತ್ರಿಯೆಲ್ಲ ಇವತ್ತು ರಾತ್ರಿ ಎಲ್ಲ ಹೋಗಿ ನಮ್ಮ ಹಳ್ಳಿಯನ್ನು ನಮ್ಮ ಹೆಂಡ್ತೀನಿ ಎಲ್ಲ ಹೊರಬಿಟ್ಟರು. ಟೂರ್ ಹೋಗಿದ್ರಲ್ಲ, ಟೂರ್ ಎಲ್ಲಿಗೆ ಹೋಗಿದ್ರೆ? ಟೂರ್ ಈ ಕಡೆ ವಿಜಯವಾಡ. ಅಲ್ಲಣ್ಣ, ಯಾರು ಕರ್ಕೊಂಡು ಹೋಗಿದ್ರಿ ಸರ್? ನಿಮ್ಮ ಮೇಲೆ ಏನು ಗ್ರಾಮಾಂತರ ಪೊಲೀಸ್ ಸ್ಟೇಷನಲ್ಲಿ ನಾಸ್ತಿನ್ನಲ್ಲಿ ಡೈರಿ ಅಧ್ಯಕ್ಷರು ಮತ್ತೆ ಅವ್ರ ಕುಟುಂಬಸ್ಥರು ನಿಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಹಂಗೆ ಹಿಂಗೆ ಅಂತ ಒಂದು ಕೇಸ್ ಕೊಟ್ಟಿದ್ದಾರೆ. ಏನು ಸರ್ ಅದರ ಘಟನೆ? ಏನಂತ ಅಲ್ಲೇ ಮಾಡಿದೀವಿ ಅಂತ ಸರ್? ಡೈರಿ ಎಲೆಕ್ಷನ್ ನಲ್ಲಿ ಬಂದಿರ್ತಕ್ಕಂಥ ಅಮೌಂಟ್ ಪಾಲ್ ಕೇಳ್ತಾ ಇದ್ದಾರೆ. 50% ಏನು ಶಾಸಕರ ಪ್ರಭಾವಿ ವ್ಯಕ್ತಿಯಾಗಿ ನಾಗೇಶ್ ರೆಡ್ಡಿ ಅವರು ನಮ್ಮ ಮೇಲೆ ಹಲ್ಲೆ ಮಾಡಿ ಕೊಟ್ಲೇಬೇಕು ಅಂತ ಅಂದ್ಬಿಟ್ಟು ಅಂತ ಹೊಡೆದಾಡಿದ್ದಾರೆ ಅನ್ನೋದು ಅಂತ ಹೇಳಿದ್ದಾರೆ. ಈಗ ನನಗೆ ಮಾಧ್ಯಮದವ್ರು ಫೋನ್ ಮಾಡಿ ಈ ಥರ ನಿಮ್ಮ ಮೇಲೆ ದೂರು ದಾಖಲಾಗಿದೆ ಅಂತಂದಾಗೆ ನನಗೂ ಮಾಹಿತಿ ಗೊತ್ತಾಗಿದ್ದು. ಇದು ನಿನ್ನೆ ನಡೆದಿದ್ದ ವಿಚಾರ. ನಿನ್ನೆ ಮಧ್ಯಾಹ್ನ ಏನು ನಡೀತದೆ ಅಂತಂದರೆ, ಇದು ಮೊದಲು ಏನು ನಡೀತದೆ ಅಂತಂದರೆ, ಇವ್ರ ಹತ್ರ ಟೀ ಕಾಫಿ ಕೊಡ್ಸೋಕ್ಕೂ ದುಡ್ಡಿಲ್ಲ, ಟೀ ಗ್ಲಾಸ್ ಕೊಡ್ಸೋಕ್ಕೂ ದುಡ್ಡಿಲ್ಲ. ಅಂಥವ್ರ ನಾನು ಪ್ರೆಸಿಡೆಂಟು 6 ಲಕ್ಷ ರೂಪಾಯಿ ಖರ್ಚು ಮಾಡಿ ಈತನನ್ನು ಪ್ರೆಸಿಡೆಂಟ್ ನಾನು ಮಾಡಿದ್ದು. ನಮ್ಮ ಶಾಸಕರು, ನನ್ನ MLA, ನನ್ನ ಗುರುಗಳು 2 ಲಕ್ಷ ರೂಪಾಯಿ ನನಗೆ ಕೊಟ್ಟು, ತದನಂತರ ಇನ್ನೊಬ್ಬರು ನನಗೆ ದುಡ್ಡು ಕೊಟ್ಟರು. ನಾನು ದುಡ್ಡೆಲ್ಲ ಸ್ವಂತ ಹಾಕಿ 6 ಲಕ್ಷ ರೂಪಾಯಿ 11 ದಿನ ಹೊರಗಡೆ ಹೋಗಿ, ಊರು ಬಿಟ್ಟೋಗಿ, ಹೆಣ್ಮಕ್ಳನ್ನ ಕರ್ಕೊಂಡೋಗಿ ಎಲ್ಲರನ್ನೂ ದೂರ ಮಾಡಿ ಊರು ಬಿಟ್ಟೋಗಿ ಇದನ್ನು ನಾನು ಪ್ರೆಸಿಡೆಂಟ್ ಮಾಡಿದ್ದು. ಪ್ರೆಸಿಡೆಂಟ್ ಮಾಡಿದ್ದಾದಮೇಲೆ ನಾನು ಪ್ರಮಾಣ ಮಾಡ್ತೀನಿ. ಏನಂತ ಪ್ರಮಾಣ ಮಾಡ್ತೀನಿ? ಯಾವುದೇ ನಮ್ಮ ಸಂಘದ ಹಣ ಬಂದರೆ, ಇಲ್ಲ ಚುನಾವಣೆ ಸಂದರ್ಭದಲ್ಲಿ ನಮಗೇನಾದರೂ ದುಡ್ಡು ಬಂದರೆ, ಎಲ್ಲ ದುಡ್ಡು ಕೂಡ 11 ಜನನೂ ಸರಿ ಸಮಾನವಾಗಿ ಸಮಬಾಳು ಅಂತೇಳಿ ಹಂಚ್ಕೋಬೇಕು ಅಂತೇಳಿ ನಾನು ಅವತ್ತು ಪ್ರಮಾಣ ಮಾಡಿ ಹೇಳಿದ್ದೀನಿ. ಅದು ಮಾಧ್ಯಮದಲ್ಲೂ ಕೂಡ ವೈರಲ್ ಆಗಿತ್ತು. ತದನಂತರ ಏನಾಗುತ್ತೆ, ಡೆಲಿಗೇಟ್ ಮಾಡೋ ಸಂದರ್ಭದಲ್ಲೂ ಕೂಡ ನಾನು ಹೇಳ್ತೀನಿ, ನಾನು 6 ಲಕ್ಷ ಖರ್ಚು ಮಾಡಿದ್ದಪ್ಪ, ನಾನು ಡೆಲಿಗೇಟ್ ತೊಗೊಬೋದಿತ್ತು, ನಾನೇ ಪ್ರೆಸಿಡೆಂಟು ಆಗಿ ನಾನೇ ಓಟ್ ಬೇಕಾದ್ರೆ ಹಾಕಿ ನಾನು ಬೇಕಾದ್ರೆ 12 ಲಕ್ಷ ತಿನ್ಕೋಬೋದಿತ್ತು. ನಾನು ಆ ಥರ ಕೆಲಸ ನಾನು ಮಾಡಲಿಲ್ಲ. ನಾನು ಮಾಡಿದ್ದು ಏನೋ ಒಳ್ಳೆತನ ಇದೆ, ಏನೋ ಒಳ್ಳೆ ಮನುಷ್ಯ, ಒಳ್ಳೆ ಮನೆತನ ಅಂತೇಳಿ, ಊರಲ್ಲಿ ಒಂದು ಗೌರವ ಇದೆ ಅಂತೇಳಿ ನಾನೇನು ಮಾಡಿದೆ, ಇವ್ರಿಗೆ 11 ಜನ ನಾವು ಸೇರಿಸಿ ಈತನ ಪ್ರೆಸಿಡೆಂಟ್ ನಾವು ಮಾಡ್ತೀವಿ. ತದನಂತರ ಏನಾಗುತ್ತೆ, ಡೆಲಿಗೇಟ್ ಮಾಡೋ ಸಂದರ್ಭದಲ್ಲಿ ನನಗೆ ಕೊಡಿ ಅಂತ ನಾನು ಕೇಳಿಲ್ಲ, ನೀವೇ ಮಾಡ್ಕೊಳ್ಳಿ ತಂದೆ. ನಾನು ಅವತ್ತು ಕೂಡ ಹೇಳಿದೆ, ಏನೇ ಆದ್ರೂ ನೀವು 11 ಜನನೂ ಒಗ್ಗಟ್ಟಾಗಿದ್ದು 11 ಜನನೂ ತಿನ್ನಿ, 11 ಜನನೂ ಚೆನ್ನಾಗಿರಿ ಅಂತ ನಾನು ಹೇಳಿದ್ದು. ಸಂಘ ಬೆಳೆಸಿ ಅಂತ ಹೇಳಿದ್ದೀನಿ. ಡೈರಿ ಕಟ್ಟೋದಕ್ಕೆ ಒಳ್ಳೆಯದು ಆಗುತ್ತೆ, ನಂತರ ಎಲ್ಲ ಸೇರ್ಕೊಂಡು ಒಳ್ಳೆತನವಾಗಿರಿ ಅಂತ ಹೇಳಿದೆ. ಮೊನ್ನೆ ಏನಾಗುತ್ತೆ, ಮೊನ್ನೆ ನಡೀತಲ್ಲ ಈ ಚುನಾವಣೆಯಲ್ಲಿ ಆ ಕಡೆನೇ ದುಡ್ಡು ಇಸ್ಕೊಂಡು, ಈ ಕಡೆನೇ ದುಡ್ಡು ಇಸ್ಕೊಂಡು, ಇಬ್ಬರತ್ರನ ದುಡ್ಡು ಇಸ್ಕೊಂಡು 12.5 ಲಕ್ಷ ರೂಪಾಯಿ ದುಡ್ಡು ಇವ್ರ ಮನೆಗೆ ಸೇರುತ್ತೆ. ನನಗೆ ಬಂದಿದ್ದು ಮಾಹಿತಿ. ನಾನೇನು ಮಾಡ್ತೀನಿ, ಬನ್ನಿ ಸ್ವಾಮಿ ಅಂತೇಳಿ ನಾನು ನೆನ್ನೆ ಮಧ್ಯಾಹ್ನ ಸೆಕ್ರೆಟ್ರಿಗೆ ಹೇಳಿ ನಾನು ಎಲ್ಲರನ್ನೂ 11 ಜನನೂ ಸೇರಿಸ್ತೀನಿ. 11 ಜನ ಸೇರಿಸಿ ನಾನೇನು ಹೇಳ್ತೀನಿ, ಅವತ್ತಿನ ದಿನ ನಾವು ಮಾತುಕತೆ ಮಾಡ್ಕೊಂಡಿದ್ವಲ್ಲಪ್ಪ, ಈಗ 12 ಲಕ್ಷ ದುಡ್ಡು ಬಂದಿದೆಯಂತೆ, ನಿನ್ನ ಕೈಗೆ ಎಷ್ಟು ಸೇರಿದೆ ಅಂತ ಕೇಳ್ತೀನಿ. ನಾನು ಅವತ್ತು ದುಡ್ಡು ಕೊಡ್ತೀನಿ ಅಂತ ಹೇಳಿಲ್ಲ ನಿನಗೆ ಅಂತ ಅಂತಾನೆ. ನಾನೇನಂತೀನಿ, ಅಲ್ಲಪ್ಪ ಇವತ್ತು ಯಾಕೆ ಈ ಥರ ಮಾತಾಡ್ತೀಯಾ, ಅವತ್ತು ಖರ್ಚು ಮಾಡಿ ನಿನ್ನ ಪ್ರೆಸಿಡೆಂಟ್ ಮಾಡಿದೆ, 1 ರೂಪಾಯಿ ಖರ್ಚು ಮಾಡಿದೆ, ನೀನು ಟೀ ಕೊಡ್ಸಿಲ್ವಲ್ಲಪ್ಪ, ಅಂಥವ್ರು ನೀನು ಪ್ರೆಸಿಡೆಂಟ್ ಮಾಡಿದ್ವಿ, ಇವತ್ತು ಈ ಥರ ಮಾತಾಡಬೇಡ, ನೀನು ಒಬ್ಬನೇ ಅಲ್ಲ ದುಡ್ದಿರೋದು, 11 ಜನನೂ ದುಡ್ದು ನಿನ್ನ ಇವತ್ತು ಪ್ರೆಸಿಡೆಂಟ್ ಮಾಡಿರೋದು, ಏನೇ ಬಂದು ನೀವು ಹಂಚ್ಕೊಂಡು ತಿನ್ನಿ ಅಂತೇಳಿ ಹೇಳಿ ಮಾತಾಡ್ತೀನಿ. ನಾನು ಕೊಡಲ್ಲ ಅನ್ನೋ ವಿಷಯ ಅಲ್ಲಿ ಬರ್ತದೆ. ಅದಾದಮೇಲೆ ಏನಾಗುತ್ತೆ, ನಮ್ಮ 11 ವೆಂಕಟಪತಿ ನಾಯಕ್ ಅವರು ಮತ್ತು ನಮ್ಮ ವೆಂಕಟರೆಡ್ಡಿ ಮಾಮ ಅವರು, ನಮ್ಮ ಇವರು ಎಲ್ಲರೂ ಕೂಡ ಏನಂತೀವಿ, ನಾವೇನಂತೀವಿ, ಆಯಿತು ನಿನ್ನ ಮನಸ್ಸಲ್ಲಿ ಏನು ಬರುತ್ತೋ ಅಷ್ಟು ಕೊಟ್ಬಿಡೋಗಪ್ಪ, ಏನೋ ಪಾಪ ದುಡ್ದಿದ್ದಾರೆ ಎಲ್ಲರೂ, ಅನ್ಯಾಯ ಮಾಡಬೇಡ ಅಂತೇಳಿ ನಾನು ಹೇಳ್ತೀನಿ. ಅದಾದಮೇಲೆ ನಾನು ಅವ್ನು 5,000 ಕೊಡ್ತೀನಿ, 10,000 ಕೊಡ್ತೀನಿ ಅಂತ ಮಾತಾಡ್ತಾನೆ. ಇದೇನು ಕಡಲೆ ಬೀಜ ವ್ಯಾಪಾರ ಅಲ್ಲಪ್ಪ, ಇದೇನು ಕಡಲೆ ಬೀಜ ನಾವು ಮಾರ್ತಾ ಇಲ್ಲ. 12.5 ಲಕ್ಷ ರೂಪಾಯಿ ನೀವು ದುಡ್ಡು ತಗೊಂಡು ಮನೆಗೆ ಇಟ್ಕೊಂಡ್ಬಿಟ್ಟು ನಿನ್ನ ಹತ್ರ ಟೀ ಕೊಡ್ಸಿಲ್ಲ ಅವತ್ತು, ಪಾಪ ಊರು ಹೋಗಿ ಅವತ್ತು ಕಷ್ಟಪಟ್ಟು ದುಡ್ಕೊಂಬಂದು ನೀನು ಪ್ರೆಸಿಡೆಂಟ್ ಮಾಡಿದ್ದೀವಿ. ಇವತ್ತು ಅವ್ರು ಕೊಡೋಕೆ ನಿನ್ಗೆ ಯಾಕೆ ಮಾತು ಬರ್ತಾ ಇಲ್ಲ ಅನ್ನೋ ಮಾತು ಬಂದಾಗ ಅಲ್ಲಿ ಏನಾಗುತ್ತೆ ಅಂತಂದರೆ, ಆತ ಲಾಸ್ಟ್ಗೆ 20,000 ಕೊಡ್ತೀನಿ ಅಂತೇಳಿ ಇದೇ ನಿಮ್ಮ ಅಧ್ಯಕ್ಷ ನಮ್ಮ ಅಧ್ಯಕ್ಷ ಮಾತಾಡ್ತಾನೆ. ನಾವೇನು ಮಾತಾಡ್ತೀವಿ, ಆಯ್ತಪ್ಪ 20,000 ಕೊಡು ಅಂತೇಳಿ ನಮ್ಮ ಉಪಾಧ್ಯಕ್ಷರು ಹರೀಶ್ ಅವರು ನಾವು ಎಲ್ಲ
ಮಾತಾಡಿದ್ದಾದ್ಮೇಲೆ ಆಯಿತು 20,000ಕ್ಕೆ ಒಪ್ಕೊತಾನೆ. 20,000ಕ್ಕೆ ಒಪ್ಕೊಂಡಿತ್ತ ಹೊರಗಡೆ ಬಂದಮೇಲೆ ಈಗ ಯಾರು ದೂರು ದಾಖಲೆ ಮಾಡಿದಾರಲ್ಲ ಈ ಹೆಣ್ಮಗು ಹೆಂಗ್ಸು, ಈ ಅಮ್ಮಗೂ ಡೈರಿಗೂ ಏನು ಸಂಬಂಧ? ನಾವು 11 ಜನ ನಾವು ಡೆಲಿಗೇಟ್ಸಲ್ಲಿ ನಾವು ಡೈರೆಕ್ಟ್ರಲ್ಲಿದ್ದೀವಿ, ನಾವು ಅಧ್ಯಕ್ಷರಿದ್ದೀವಿ. ನಾವೇನಿದ್ರು ನಾವು ಗೂಡಲ್ಲಿ ಮಾತಾಡಿದ್ದೀವಿ, ಬಂದಿದೆ ದುಡ್ಡು ಹಂಚ್ಕೊಳ್ಳೋಣ ಅಂತೇಳಿ ನಾನು ಮಾತಾಡಿದ್ದೀನಿ, ತಪ್ಪೇನಿಲ್ಲ ಅದರಲ್ಲಿ. ನೀನು ಡೆಲಿಗೇಟು ಪ್ರೆಸಿಡೆಂಟ್ ಅವರು ಹೆಂಡತಿ ಆಗಿದ್ರೆ ನಮಗೇನು ಅವಶ್ಯಕತೆ ಇಲ್ಲ. ನಿನಗೆ ಡೈರಿಗೆ ಏನು ಸಂಬಂಧ ಅಮ್ಮ? ಡೈರಿಗೆ ಸಂಬಂಧ ಇಲ್ವಲ್ಲ. ಆಚೆ ಮಾತುಕತೆ ನಡೆದು 20,000 ಒಪ್ಕೊಂಡಿದ್ದಾದ್ಮೇಲೆ ಆಚೆ ಬಂದಿದ ತಕ್ಷಣ ಏನು ನಡೀತದೆ, ಈ ಅಮ್ಮ ಬಾಯಲ್ಲೇ ಭಗವದ್ಗೀತೆ ಬರುತ್ತೆ. ಏನಂತ ಭಗವದ್ಗೀತೆ ಬರುತ್ತೆ? ಬಾಯಿಗೆ ಬಂದ ಹೊಲ್ಸು ಮಾತು, ಏನು ಕಿತ್ಕೊಂತೀಯ, ಯಾವನಿಗೂ 50 ಪೈಸೆ ಕೊಡಲ್ಲ, ಏನು ಮಾಡ್ಕೊಳಕ್ಕಾಗತ್ತೆ ನಿಮ್ಮ ಕೈಯಲ್ಲಿ, ಏನು ಕಿತ್ಕೊಳ್ತೀರಾ, ಇನ್ನೂ ನಾನು ಕೇಳಬಾರ್ದು ಭಗವಂತ ಅಂಥ ಹಲಗಾರು ಮಾತುಗಳು ಈ ಅಮ್ಮ ಬಾಯಿಲ್ಲ ಭಗವದ್ಗೀತೆಗಳು ಬರ್ತವೆ. ಅದಾದಾಗ ನಾವೇನು ಮಾಡ್ತೇವೆ, ಆ ಅಮ್ಮ ನಾವು ದುಡ್ದು ನಾವು ಕಷ್ಟಪಟ್ಟು ನಾವು ಊರು ಬಿಟ್ಟು ಊರು ಕರ್ಕೊಂಡೋಗಿ ಇವ್ರನ್ನ ಪ್ರೆಸಿಡೆಂಟ್ ಮಾಡಿ ಇನ್ನೊಬ್ರ ಹತ್ರ ನಾವು ಅನ್ಸ್ಕೊಂಡು ಎಲ್ಲ ಮಾಡಿ ಇವ್ರ ಹತ್ರ ನಾವು ಅನ್ಸ್ಕೊಳ್ಳೋ ಅವಶ್ಯಕತೆ ನಮ್ಗೆ ಯಾಕಿದೆ? ನಾನು ಅವಾಗ ಏನು ಹೇಳ್ತೀನಿ ಆ ಅಮ್ಮಗೆ, ನೋಡಮ್ಮ ನೀನೇನದು ದುಡ್ಡು ಕೊಡೋಂಗಿದ್ರೆ ಕೊಡು ನ್ಯಾಯವಾಗಿ, ಇಲ್ಲ ದುಡ್ಡು ಕೊಡೋಕ್ಕಾಗಲ್ಲ ನಿನ್ನ ಕೈಯಲ್ಲಿ, ನೀನು ಕೊಡಲ್ಲ ಅಂತ ನೇರವಾಗಿ ಡೈರೆಕ್ಟಾಗಿ ಹೇಳು ಅಂಥೇಳಿ ಆ ಅಮ್ಮನ್ನ ಬಾಯಿ ಮುಚ್ಚಿಸ್ತೀನಿ. ನಾನೇ ಸ್ವಲ್ಪ ಜೋರಾಗಿ ಮಾತಾಡಿ ಬಾಯಿ ಮುಚ್ಚಿಸ್ತೀನಿ. ಆಮೇಲೆ ಏನಾಗುತ್ತೆ, ಇವ್ರು ಅಳಿಯನಿಗೆ ಫೋನ್ ಮಾಡಿ ಬಾಗೇಪಲ್ಲಿಯಿಂದ ಬಾರೋ ನಾನು ಹೊಡೆದ್ಬಿಟ್ಟವ್ರೆ ಹಂಗೆ ಹಿಂಗೆ ಅಂತೇಳಿ ಅಳಿಯನ್ನ ಕರ್ಸ್ಕೊಂಡಿದ್ದಾದ ತಕ್ಷಣ ಹಿಂಗೆ ಮಾತು ಬೆಳೀತಾ ಏನಾಗುತ್ತೆ, ಸ್ವಲ್ಪ ತಳ್ಳಾಟ, ಮಾಮೂಲಿ ತಳ್ಳಾಟ. ಈಗ ಆ ಅಮ್ಮ ಬಾಯಿಗೆ ಬಂದಂಗೆ ಬೈದಾಗ ಏನಾಗುತ್ತೆ, ನಾವು ಒಂದು ಮಾತಾಡ್ತೀವಿ, ಅಲ್ಲಕ್ಕ ಏಮಕ್ಕ ಏಮಕ್ಕ ಏಮ್ చేస్తావಕ್ಕ నువ్వు ಅನ್ನೋದು ಅವ್ರು ಪ್ರಚೋದನೆ ಮಾಡಿದ್ರ ನಿಮ್ಮನ್ನ? ನಮ್ಮನ್ನ ಪ್ರಚೋದನೆ ಮಾಡ್ತಾರೆ. ಬಾಯಿಗೆ ಬಂದಾಗ ಮಾತಾಡೋದಕ್ಕೆ ಏನಕ್ಕೆ, ನಮ್ಮನ್ನ ಪ್ರಚೋದನೆ ಮಾಡೋದಕ್ಕೆ ಮಾತಾಡ್ತಾರೆ. ನಾವು ಅವಾಗಲೂ ಕೂಡ ನಾವು ಪ್ರಚೋದನೆ ಆಗಲಿಲ್ಲ. ಸಾಧ್ಯವಾದಷ್ಟು ನಾವು 11 ಜನ ಏನು ಮಾತಾಡಿದೀವೋ ಅದೇ ಮಾತು ಮೇಲೆ ನಾವು ನಿಂತಿದ್ವಿ. ಇವ್ರು ಯಾವಾಗ ದುಡ್ಡು 12 ಲಕ್ಷ ಬ್ಯಾಗಲ್ಲಿ ಬೀರುವಲ್ಲಿ ಇಟ್ಕೊಂಡ್ಬಿಟ್ಟು ಪಾಪ ದುಡ್ದಿರೋವಾಗ ಯಾವಾಗ ಮೋಸ ಮಾಡಿದ್ರೆ ನಮ್ಗೆ ಮನಸ್ಸು ನೋವಾಯಿತು, ನಾವು ಮಾಡಿದ್ದೀವಿ. ಹಂಗಾಗಿ ನಾನೇನು ಕೇಳಿದೆ, ಕೊಡಂಗಿದ್ರೆ ಕೊಡಮ್ಮ, ಇಲ್ಲ ಬಿಡಂಗಿದ್ರೆ ಬಿಟ್ಬಿಡಮ್ಮ, ನಿಮ್ಮ ಸವಾಸ ಬೇಡ ಅಂತೇಳಿ ಅವ್ರ ಮನೆ ಮುಂದೆ ಕೈ ಮುಂದೆ ಆಚೆ ಬರ್ತೀನಿ. ಈ ಹುಡುಗ ಬರ್ತಾನೆ, ಬಂದು ಏಕೆ ನಾವು ಬಾಯಿಗೆ ಬಂದಾಗ ಶುರು ಮಾಡೋಕ್ಕೆ ಮಾತಾಡ್ತಾರೆ. ಅವಾಗ ನಾವು 11 ಜನ ಇದೀವಲ್ಲ ಡೈರೆಕ್ಟ್ರಿಲ್ಲೂ, ನಾವು 11 ಜನ ಅಲ್ಲಿದ್ವಿ. ಇದೇ ಗುಂಪು ಸೇರಿಕೊಂಡು ನನ್ನ ಮೇಲೆ ಅಲ್ಲೇ ಮಾಡಿದಲ್ಲ. ನಾವು ಡೈರಿಯಲ್ಲಿ ನೋಡಿ, ಇವರು ಉಪಾಧ್ಯಕ್ಷರು, ಇವರು ಡೈರೆಕ್ಟ್ರು, ಇವ್ರ ತಂದೆ ಡೈರೆಕ್ಟ್ರು, ನಾವು ಡೈರೆಕ್ಟ್ರು, ಇವ್ರ ತಂದೆ ಡೈರೆಕ್ಟ್ರು. ಈ ಥರ ಏನಾಗುತ್ತೆ, ಒಂದು ಡೈರೆಕ್ಟರ್ ಆದಾಗ ಏನು ಹೆಚ್ಚು ಕಮ್ಮಿ ಆದಾಗ ಒಂದು 11 ಜನ 15 ಜನ ಸೇರಿದ್ದೀವಿ. ಅವ್ರು ಹೇಳ್ತಿರೋದು ಏನಂದ್ರೆ, ಏನು ಚುನಾವಣೆಯಲ್ಲಿ ಬಂದಿರತಕ್ಕಂಥ ದುಡ್ಡು ಏನಿದೆ ಅದರಲ್ಲಿ ಅರ್ಧ ಪಾಲು ನನಗೆ ಕೊಡು ಅನ್ನೋದು ನಾಗೇಶ್ ರೆಡ್ಡಿ ಅವರು ಧಮಕಿ ಹಾಕಿರೋದು. ಸರ್ ಬ್ರದರ್, ನಾನು ಹೇಳೋದು ಕೇಳಿ, ನಾನು ಟೀ ಗ್ಲಾಸ್ ಕೊಡೋಕೆ ದುಡ್ಡಿಲ್ಲ ಅವ್ರ ಹತ್ರ. ನಾನು ಪ್ರೆಸಿಡೆಂಟ್ 6 ಲಕ್ಷ ಖರ್ಚು ಮಾಡಿ ಪ್ರೆಸಿಡೆಂಟ್ ಮಾಡಿದ್ದೀನಿ ಅವ್ರಿಗೆ. ನಾನು ದುಡ್ಡು ಕೇಳೋ ಅವಶ್ಯಕತೆ ನನಗಿಲ್ಲ. ಈಗ 11 ಜನ ಡೈರೆಕ್ಟರ್ಗಳಿದ್ದಾರಲ್ಲ ಅವ್ರನ್ನ ಕೇಳಿ. ನಾನು 20,000 ಅವ್ರಿಗೆ ಲಾಸ್ಟಿಗೆ ಕೊಡಲ್ಲ ಅಂತಂದ ಮೇಲೆ ಒಂದೇ ಮಾತು 20,000 ಕೊಡ್ತೀನಿ ಅಂತ ಒಪ್ಕೊಂಡಿದ್ದೆ. ಕೊಟ್ಬಿಡಮ್ಮ ಅಂತ ಹೇಳಿದೆ ಬಿಟ್ರೆ ನನಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಸರ್. ನಮ್ಗೆ ದುಡ್ಡು ಯಾರು ಕೊಟ್ಟಿಲ್ಲ, ಅವ್ರು ಹೇಳಿರೋದು ದುಡ್ಡು ಯಾರು ಕೊಟ್ಟಿಲ್ಲ, ನಮ್ಗೆ ಚುನಾವಣೆಯಿಂದ ದುಡ್ಡು ಬಂದಿಲ್ಲ. 2.5 ಲಕ್ಷ ಏನೋ ಟೂರ್ ಕಳ್ಸೋವಂತ ಸಂದರ್ಭದಲ್ಲಿ ಕೊಟ್ಟಿದ್ರು ಅನ್ನೋದು ಒಂದು. 2.5 ಲಕ್ಷ ಟೂರ್ ಕಳ್ಸೋವಾಗ ಕೊಟ್ಟಿದ್ದಾರೆ, ತದನಂತರ 5 ಲಕ್ಷ ಕೊಟ್ಟಿದ್ದಾರೆ, ಇನ್ನೊಂದು 5 ಲಕ್ಷ ಟೋಲಲ್ಲಿ ಇಸ್ಕೊಂಡ್ ಬಂದಿದ್ದಾರೆ. ಯಾವ್ದು ಬಂದಿಲ್ಲ ನಮ್ಗೆ ಅನ್ನೋದು ಹೇಳಿದ್ರು. ನಾವು ಪ್ರೂಫ್ ಕೊಡ್ತೀವಿ ಅನ್ನೋದು ನಾಗೇಶ್ ರೆಡ್ಡಿ ಅವರು ವಾದ ಅಂತ ಹೇಳಿದ್ರು. ಸರ್ ಈಗ ನೀವು ಮತ್ತೆ ಡ್ಯಾನ್ಸ್ ಶ್ರೀನಿವಾಸ್ ಅವರು ಇಬ್ರು ಸೇರಿ ಬಿಜೆಪಿಗೆ ಮತ ಹಾಕಿ ಅಂತಂದ್ಬಿಟ್ಟಂತ ಓಲೈಸಿದ್ರಂತೆ. ಯಾರು? ನೀವು? ನಾನು ಒಂದೇ ಮಾತೆ ಮಾತಾಡಿದ್ದು. ವೈಟ್ ಶರ್ಟ್ ಡೆಲಿಗೇಟ್, ನಾನು ಪ್ರೆಸಿಡೆಂಟ್ MLA ಕರೀತಿದ್ರೆ ಬಾಪ ತಂದೆ, ನೀನು ವೋಟ್ ಮಾಡಬೇಕು, ಚುನಾವಣೆ ಹತ್ರ ಬಂದಿದೆ ಅಂತಂದೆ. ಅವ್ರು ಇವಾಗ ಯಾರು ನನ್ನ ಮೇಲೆ ಅಲ್ಲೇ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರು. ಆ ಹೆಣ್ಮಗು ಏನಂತ ಹೇಳಿತ್ತ, ಮನೆ ಮುಂದೆ ಬಂದ್ಬಿಟ್ಟು ನನ್ನ ಗಂಡನ ಎಲ್ಲೂ ಕಳ್ಸಲ್ಲ. ಯಾವ MLA? ನಾನು ಯಾಕೆ ಕಳಿಸ್ಬೇಕು ಅವಮ್ಮನ್ನ? ನಾನು ಯಾಕ್ರಿ ಕಳಿಸ್ಬೇಕು ನನ್ನ ಗಂಡನ್ನ? ಯಾವನ್ ಬಗ್ಗೆ ಓಟ್ ಹಾಕೊಂತೀನಿ ರೀ, ನಾನು ಕಳ್ಸಲ್ಲ ನನ್ನ ಗಂಡನ್ನ ಅಂತೇಳಿ ಮಾತಾಡ್ತಾರೆ. ನಾನು ಅವಾಗೇನು ಹೇಳ್ತೀನಿ, ಅಲ್ಲ ತಾಯಿ ನೀನು ಅವತ್ತೆಲ್ಲ ಮಾಡಿ ಇವತ್ತು ಪ್ರೆಸಿಡೆಂಟ್ ಮಾಡಿದ್ದೀವಿ, ಯಾಕಮ್ಮನ ಇಷ್ಟು ಉಲ್ಟಾ ಹೊಡಿತಿದ್ಯಾ ಅಂತಂದಾಗ ಇವರು ಇನ್ನೊಂದು ಕಾರಲ್ಲಿ ಎಲ್ಲ ಹೋಗಿದ್ದಾರೆ. ಅಷ್ಟು ಬಿಟ್ಟರೆ ನನಗೆ ಡ್ಯಾನ್ಸಿನ ಏನಂತೆ ಬಿಜೆಪಿಗೆ ಮತ ನೀಡಿ ಅನ್ನೋ ರೀತಿಯಲ್ಲಿ ಪ್ರಚೋದನೆ ಮಾಡಿ ಟೂರ್ ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿ. ಅಲ್ಲ, ಟೂರ್ ಹೋಗಿರೋದು ಗೊತ್ತಿಲ್ಲ ನನಗೆ, ಎಲ್ಲಿ ಹೋಗಿದ್ರು ಅನ್ನೋದು ಗೊತ್ತಿಲ್ಲ. ಡ್ಯಾನ್ಸ್ನ ಕರ್ಕೊಂಡೋಗಿರೋದು ಗೊತ್ತಿಲ್ಲ. ಡ್ಯಾನ್ಸ್ ನಮ್ಮೂರಿಗೆ ಬಂದೇ ಇಲ್ವಲ್ಲ, ಎಲ್ಲಿ ಕರ್ಕೊಂಡು ಹೋಗ್ತಾರೆ? ಪ್ರಚಾರ ಮಾಡ್ತಾ ಇದ್ದಾರೆ. ಜೊತೆಗೆ ನೀವು ಅವ್ರನ್ನ ಕುತ್ತಿಗೆ ಇಟ್ಕೊಂಡು ಮೇಲೆ ಕೆತ್ತಿ ಕೆಳಗಡೆಗೆ ಹಾಕಿದ್ದ ಸಂದರ್ಭದಲ್ಲಿ ಅವ್ರ ತಾಳಿಬೊಟ್ಟು ಕಿತ್ತೋಗಿದೆ ಅನ್ನೋದು ಏನು ಸರ್? ಈಗ ಪತ್ನಿಯ ಒಂದು ವಾದ. ಈಗ ಅಧ್ಯಕ್ಷರ ಪತ್ನಿ ಈಗ ನನ್ನ ಅಲೆ ಮಾಡಿದರೆ, ನನ್ನ ಕತ್ತಿ ಹಿಡ್ಕೊಂಡು ಹಿಂಗೆಲ್ಲ ಎಳೆದಿದ್ದಾರೆ ಅಂತೇಳಿ ಹೇಳ್ತಿದ್ದಾರೆ.
ತಾಳಿ ಚೈನು ತಾಳಿ ಚೈನೆಲ್ಲ ಕಿತ್ತಿದ್ದಾರೆ ಅಂತ ಹೇಳ್ತಿದಾರಲ್ಲ ಸರ್. ಈಗ ಅದಕ್ಕೆ ತನಿಖೆ ಇದೆ, ಅದಕ್ಕೆ ಅಂತ ಪೊಲೀಸ್ ಇಲಾಖೆ ಇದೆ. ನಾನೇನು ಮುಟ್ಟಿದ್ರೆ ಆ ಅಮ್ಮನ ತಳ್ಳಿದ್ರೆ ಅದ್ರಲ್ಲಿ ತನಿಖೆ ಮಾಡ್ತಾರೆ. ಈಗ ಕಂಪ್ಲೇಂಟ್ ಕೊಟ್ಟಿದಾರಲ್ವಾ, ತನಿಖೆ ಮಾಡಿ ಸೂಕ್ತ ಕ್ರಮ ತಗೊಳ್ತಾರೆ ಅನ್ನೋದು ನಂಬಿಕೆ ನನಗಿದೆ. ಒಟ್ಟಾರೆ ಈ ಘಟನೆ ಬಗ್ಗೆ ಏನ್ ಹೇಳ್ತಾರೆ? ಒಟ್ಟಾರೆ ಈ ಘಟನೆ ಅಂತಂದ್ರೆ ನಂಬಿ ನಿಯತ್ತಿಗಿರಂಥವ್ರು ನಂಬಿ, ನಾನು ಹೇಳುವಂಥದ್ದು ಈ ಡಬಲ್ ಗೇಮ್ ಗಿರಾಕಿಗಳು ನಂಬೇಡಿ. ಅಂದ್ರೆ ನೀವು ಹೊಡೆದಿಲ್ವಾ ಅವ್ರನ್ನ? ಅಲ್ಲ, ನಾನು ಹೊಡೆದಿಲ್ಲ ಅದು ಸರ್. ನಾನು ಎಲ್ಲಿ ಹೊಡೆದಿದ್ದೀನಿ ಸರ್? ಈಗ ಫೋಟೋ ಒಂದಿದೆ ಅಂತ ಹೇಳಿದರು ಯಾರೋ ಒಬ್ರು, ನನಗೆ ಫೋಟೋ ಇದೆ, ಹೊಡೆದಿರೋ ದಾಖಲೆ ನನ್ನ ಹತ್ರ ಇದೆ ಅಂತೇಳಿ. ಈಗ ಗಲಾಟೆ ಆಗೋ ಸಂದರ್ಭದಲ್ಲಿ ಮಾತು ಬೆಳೆಯುವಾಗ ತಳ್ಳಾಡ್ಕೊಳ್ಳೋ ಅಂಥದ್ದು ಇದ್ದೇ ಇರ್ತದೆ. ನಾನು ತಳ್ತೀನಿ, ಅವ್ರು ತಳ್ತಾರೆ, ಬಟ್ ಹೊಡೆದಿಲ್ಲ, ಯಾರು ಹೊಡೆದಿಲ್ಲ. ಇಲ್ಲಿ ಒಟ್ಟಾರೆ ಅವ್ರು ಏನ್ ಹೇಳ್ತಿದಾರೆ, MLA ಅವ್ರ ಪವರ್ ನೋಡ್ಕೊಂಡು ನಾಗೇಶ್ ರೆಡ್ಡಿ ಅವ್ರು ನಮ್ಮ ಮೇಲೆ ದರ್ಪ ತೋರಿಸಿದ್ದಾರೆ ಅಂತ ಹೇಳ್ತಾರೆ ಸರ್. ನಾನು MLA ಇದುವರೆಗೂ ಬಳಸ್ಕೊಂಡಿಲ್ಲ ಸರ್. ನಾನು ಒಂದು ಇಲಾಖೆಯಲ್ಲಿ ಬಳಸ್ಕೊಂಡಿಲ್ಲ, ನಾನು ಪೊಲೀಸ್ ಇಲಾಖೆಯಲ್ಲಿ ಬಳಸ್ಕೊಂಡಿಲ್ಲ, ಏನೂ ಇಲ್ಲ ಸರ್. ನಂದೇ ಆದೊಂದು ಹೆಸರಿದೆ ಚಿಕ್ಕಬಳ್ಳಾಪುರದಲ್ಲಿ, ನಂದೇ ಆದ ನನಗೆ ಹೆಸರಿದೆ. ನಾನು ನೋಡಿದೆ ಗೌರವ ಕೊಡೋ ಸುಮಾರು ಜನ ಇದ್ದಾರೆ. ನಾನು MLA ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ಬೇರೆ ರೀತಿ ಮಾತಾಡೋದು, ಇಲ್ಲ MLA ಇದ್ದಾರೆ ಅಂತ ಹೇಳ್ಬಿಟ್ಟು ಏನು ಬೇಕೋ ಮಾಡೋದು, ಇದುವರೆಗೂ ನನ್ನ ಮೇಲೆ ಯಾರಾದರೂ ದೂರು ಕೊಟ್ಟಿದ್ರೆ ಫಸ್ಟ್ ಟೈಮ್ ಅದು ಹೆಣ್ಮಗು ಕೊಟ್ಟಿರೋದು. ಬೇರೆ ಯಾರು ನನ್ನ ಮೇಲೆ ಇದುವರೆಗೂ ದೂರು ಕೊಟ್ಟಿಲ್ಲ. ಕಾಣದ ಕೈಗಳು ಇಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಯಾವ್ಯಾವ ಕೈ ಎಲ್ಲೆಲ್ಲಿ ಕೆಲಸ ಮಾಡಿದೆ ಅನ್ನೋದು ನನಗೆ ಗೊತ್ತಿದೆ. ನೇರವಾಗಿ ರಾಜಕಾರಣ ಮಾಡೋಗಿದ್ದೆ ಮಾಧ್ಯಮದಲ್ಲಿ ನನ್ನ ವಿರೋಧಿಗಳಿಗೆ ಹೇಳ್ತೀನಿ, ನೇರವಾಗಿ ರಾಜಕಾರಣ ಮಾಡಿ, ನಿನಗೆ ತಾಕತ್ತಿದ್ರೆ, ನಿನ್ನ ಗಂಡ್ಸಾದ್ರೆ, ನಿನ್ನ ಎದೆಯಲ್ಲಿ ಧೈರ್ಯ ಇದ್ದರೆ ನಾನು ಧೈರ್ಯವಾಗಿ ನನ್ನ ಎದುರುಗಡೆ ಬಂದು ನೀನು ರಾಜಕಾರಣ ಮಾಡು. ಒಂದು ಹೆಂಗಸನ್ನ ಮುಂದೆ ಬಿಟ್ಟು ರಾಜಕಾರಣ ಮಾಡಬೇಡ. ನಾನು ಅವ್ರಿಗೆ ಎದುರೊಳಗೆ ಹೇಳಕ್ಕೆ ಬಯಸ್ತೀನಿ ಸರ್.